ರಾಜಧಾನಿ ಬೆಂಗಳೂರಲ್ಲಿ ಮಹಿಳೆಯೊಬ್ಬರನ್ನ ಅತ್ಯಂತ ಭೀಕರವಾಗಿ ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ. ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೆದಿರುವಂತಹ ಈ ಕೊಲೆ ಕೇಸನ್ನ ನೋಡಿ ಇಡೀ ರಾಜಧಾನಿ ಬೆಚ್ಚಿ ಬಿದ್ದಿದೆ. ದೆಹಲಿಯ ಶ್ರದ್ಧಾ ಮಾದರಿಯಲ್ಲಿ ನಡೆದಿರುವಂತಹ ಅತ್ಯಂತ ಭೀಕರವಾದಂತಹ ಕೊಲೆ ಕೇಸ್ ಇದೆ. 26 ವರ್ಷದ ಮಹಿಳೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಲಾಗಿದೆ. 26 ವರ್ಷದ ಮಹಾಲಕ್ಷ್ಮಿ ಕೊಲೆಯಾದಂಥ ದುರ್ದೈವಿ ಎನ್ನುವಂಥ ಡೀಟೇಲ್ ಈಗ ಲಭ್ಯ ಆಗಿರೋದು. ದೇಹವನ್ನ ಕತ್ತರಿಸಿ 30 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟಿದ್ದ ಹಂತಕ ಅನ್ನೋ ಡೀಟೇಲ್ ಲಭ್ಯ ಆಗಿರೋದು. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ಈ ಕೊಲೆಯ ಡೀಟೇಲ್ ಸಿಕ್ಕ ಬಳಿಕ ಮಹಾಲಕ್ಷ್ಮಿ ಮರ್ಡರ್ ವೈಯಾಲಿಕಾವಲ್ನ ಮನೆಯಲ್ಲಿರುವಂಥ ಫಸ್ಟ್ ಫ್ಲೋರ್ನಲ್ಲಿ ಹತ್ಯೆಯಾಗಿರೋದು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಡಾಗ್ ಸ್ಕ್ವಾಡ್ ಆಗಮಿಸಿದೆ. ಮೃತಪಟ್ಟಂತ ಮಹಿಳೆ ಯಾರು ಅನ್ನೋದು ಗೊತ್ತಾಗಿದೆ. ಕೊಂದವರು ಯಾರು ಅನ್ನೋದರ ಬಗ್ಗೆ ಸದ್ಯ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. 26 ವರ್ಷದ ಮಹಿಳೆ ಅತ್ಯಂತ ಭೀಕರವಾಗಿ ಕೊಲೆಯಾಗಿರೋದು. ದೆಹಲಿಯಲ್ಲಿ ನಡೆದಂತ ಶ್ರದ್ಧಾ ಕೊಲೆ ಕೇಸನ್ನ ನೆನಪಿಸುವಂತೆ ಈ ಕೊಲೆ ನಡೆದಿದೆ. ಮಹಿಳೆಯನ್ನ 30 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು. ಇಡೀ ಏರಿಯಾದಲ್ಲಿ ವಾಸನೆ ಬಂದಾಗ ಗೊತ್ತಾಗಿರೋದು ಕೊಲೆಯಾಗಿದೆ ಅನ್ನುವಂಥ ವಿಚಾರ. ನೋಡ್ತಾ ಇದ್ದೀರಿ, ಸ್ಥಳದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ತನಿಖಾ ತಂಡ ಆಗಮಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಇರುವಂಥ ಮನೆಯ ಫಸ್ಟ್ ಫ್ಲೋರ್ನಲ್ಲಿ ಮೊದಲ ಮಹಡಿಯಲ್ಲಿ FSL ಟೀಮು ಸ್ಥಳಕ್ಕೆ ಆಗಮಿಸಿರುವಂಥ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇರೋದು. ಸ್ಪಾಟ್ ವಿಜುವಲ್ಸ್ ನೋಡ್ತಾ ಇದ್ದೀರಿ. 26 ವರ್ಷದ ಮಹಿಳೆ ಮಹಾಲಕ್ಷ್ಮಿ ಮೃತಪಟ್ಟಂತ ಕೊಲೆಯಾದಂಥ ಮಹಿಳೆ ಅನ್ನೋ ಡೀಟೇಲ್ ಸಿಗ್ತಾ ಇದ್ರೆ ಯಾರಿಂದ ಕೊಲೆಯಾದ್ರು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸ್ಥಳೀಯರಲ್ಲಿ ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲೂ ಕೂಡ ಸ್ಥಳೀಯರು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಸದ್ಯ ತನಿಖೆ ಮುಂದುವರೆದಿದೆ. ಪೊಲೀಸ್ ಟೀಮ್ ಸ್ಥಳದಲ್ಲಿದೆ. ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದ ಕೊಲೆಗಾರ ಅಂತಂದ್ರೆ 30 ಪೀಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದ ಮೃತದೇಹದ ಭಾಗಗಳನ್ನು ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಈ ಕೊಲೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಒಬ್ಬನೇನಾ, ಬೇರೆ ಯಾರಾದರೂ ಇದ್ದಾರಾ, ಇದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಕೊಲೆಯಾದವರು ಯಾರು ಅನ್ನುವಂಥ ಡೀಟೇಲ್ ಸಿಕ್ಕಿರೋದ್ರಿಂದ ಕೊಲೆ ಮಾಡಿದವರು ಯಾರು ಅನ್ನೋದರ ತನಿಖೆ ಒಂದು ಸ್ವಲ್ಪ ಅದಕ್ಕೆ ದಾರಿ ಸಿಕ್ಕಂತಾಗತ್ತೆ ತನಿಖೆಗೆ. ಸದ್ಯ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ತನಿಖೆ ಪ್ರಾಥಮಿಕವಾಗಿ ಅಲ್ಲಿ ಕ್ರೈಮ್ ಸೀನಲ್ಲಿ ಸಿಗುವಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಸ್ಥಳಕ್ಕೆ FSL ಟೀಮ್ ಬಂದಿರುವಂಥ ಡೀಟೇಲ್ ಕೂಡ ನೋಡ್ತಾ ಇದ್ದೀರಿ. ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಡ್ಜಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ. ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು. ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ. ಆಮೇಲೆ ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ. FSL ಟೀಮ್ ಬರ್ತಾ ಇದ್ದಾರೆ. ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಸರ್, ಅಂದ್ರೆ ಐಡೆಂಟಿಫಿಕೇಶನ್ ಆಯ್ತಾ? ಮೃತ ಯುವತಿ ಅಥವಾ ಮಹಿಳೆ ಯಾವ ಊರವರು, ಎಲ್ಲಿಯವರು? ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ಈಗ ತನಿಖೆ ಆಗಲಿ. ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂತ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನು ಅಂತ? ಈ ಪೊಲೀಸ್ನವ್ರು ಬಂದು ಒಂದು 20 ನಿಮಿಷ ಆಯ್ತು. ಸೊ ತನಿಖೆ ಆಗ್ತಾ ಇದೆ. ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಶನ್ ಎಲ್ಲ. ಎಲ್ಲಿ ಅವಳು, ಏನು ಡೀಟೇಲ್ಸ್ ಕೊಡ್ತೀವಿ. ಸಿಕ್ಕಿರುವಂತ ಡೀಟೇಲ್ಸ್ ಸರ್. ಎಲ್ಲಿ ಆಕೆ ಎಷ್ಟು ದಿನದಿಂದ? ಇಲ್ಲ, ಅವರು ಇಲ್ಲಿಯವರೇ, ಬಟ್ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು. ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಸಂಬಂಧಿಕರಿಗೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. ಪರಿಶೀಲನೆ ಮಾಡಿದಾಗ ಸ್ಪಾಟಿಗೆ ಹೋಗಿ ನೋಡಿದಾಗ ಸರ್ ಬಾಡಿ ಯಾವ ಕಂಡೀಷನ್ ಇದೆ ಸರ್? ಇಲ್ಲ, ಆಮೇಲೆ ಹೇಳ್ತೀವಿ. ಪೊಲೀಸ್ ಅಧಿಕಾರಿ ಮಾತನಾಡಿದ್ದನ್ನು ಗಮನಿಸಿದ್ರಿ. ಅವರು ಹೇಳ್ತಿದ್ದಾರೆ ಮಹಿಳೆಯ ಐಡೆಂಟಿಫಿಕೇಶನ್ ಆಗಿದೆ, ಯಾರು ಅನ್ನೋದು ಗೊತ್ತಾಗಿದೆ, ಯಾರು ಕೊಲೆ ಮಾಡಿದ್ರು ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ, ಮತ್ತು ಹೇಗಿತ್ತು ಸಿಚುವೇಶನ್ ಅನ್ನೋದನ್ನ ಕೂಡ ಅವರು ಹೇಳ್ತಿದ್ದಾರೆ. ಅಂದ್ರೆ ಕ್ರೈಮ್ ಸೀನ್ನ ಬಗ್ಗೆ ಮಹಿಳೆಯನ್ನ ಪೀಸ್ ಮಾಡಿ ಕಟ್ ಇನ್ ಟು ಪೀಸಸ್ ಅಂತ ಅವರು ಹೇಳಿದ್ದನ್ನು ಗಮನಿಸಿದ್ರಿ. ಮಹಿಳೆಯನ್ನ ಪೀಸ್ ಮಾಡಿ ಫ್ರಿಡ್ಜಲ್ಲಿ ಇಡಲಾಗಿತ್ತು. 30ರಿಂದ 35 ಪೀಸ್ಗಳನ್ನು ಮಾಡಿ ಫ್ರಿಡ್ಜಲ್ಲಿ ಇಡಲಾಗಿತ್ತು. ಪ್ರಾಥಮಿಕ ಡೀಟೇಲ್ ಪ್ರಕಾರ 4-5 ದಿನ ಆಗಿರಬಹುದು ಕೊಲೆಯಾಗಿ ಅಂತ ಅಧಿಕಾರಿ ಹೇಳ್ತಾ ಇರೋದನ್ನು ಗಮನಿಸಿದ್ರಿ. 4-5 ದಿನ ಆಗಿರಬಹುದು ಅನ್ನುವಂಥ ಶಂಕೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಆ ಮಹಿಳೆ ಕರ್ನಾಟಕದಲ್ಲೇ ಸೆಟಲ್ ಆದವರು ಅಂತ ಹೇಳಿರೋದ್ರಿಂದ ಹೊರ ರಾಜ್ಯದವರೇನೋ ಅನ್ನುವಂಥ ಅನುಮಾನವೂ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಅವರು ಹೇಳೋ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದು ಸೆಟಲ್ ಆಗಿದ್ದಾರೆ
ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದು ಮಾಹಿತಿ ಪ್ರಕಾರ ಮಹಿಳೆಯ ಹೆಸರು ಮಹಾಲಕ್ಷ್ಮಿ ಒಬ್ಬಂಟಿಯಾಗಿರ್ತಾ ಇದ್ರು ಅನ್ನುವಂಥ ಡೀಟೇಲ್ ಕೂಡ ಪ್ರಾಥಮಿಕವಾಗಿ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.